ಪ್ರೇಕ್ಷಕರೆಲ್ಲರಿಗೂ ನಮಸ್ಕಾರ. ನವರಾತ್ರಿಯ 4ನೇ ದಿನದ ಶುಭಾಶಯಗಳು. ಬನ್ನಿ ಕೂಷ್ಮಾಂಡಾ ದೇವಿಯ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಕೂಷ್ಮಾಂಡಾ ದೇವಿಯು ಪಾರ್ವತಿ ದೇವಿಯ 4ನೇ ಅಂಶ. ಕೂಷ್ಮಾಂಡಾ ಅವತಾರದಲ್ಲಿ ದೇವಿಯು 8 ಕೈಗಳನ್ನು ಹೊಂದಿದ್ದು ಬಿಲ್ಲು, ಬಾಣ, ಮಕರಂದ, ಚಕ್ರ, ಕಮಲ, ರಾಜದಂಡ ಮತ್ತು ಅಭಯ ಹಸ್ತದಿಂದ ಅಭಯವನ್ನು ಅಥವಾ ವರಗಳನ್ನು ನೀಡುತ್ತಾಳೆ. ವಿಶ್ವವೇ ಇಲ್ಲದಿದ್ದಾಗ ಸುತ್ತಲೂ ಗಾಢ ಅಂಧಕಾರ ಕವಿದಿತ್ತು. ಆ ಸಮಯದಲ್ಲಿ ಕೂಷ್ಮಾಂಡಾ ದೇವಿಯು ನಕ್ಕಿದ್ದರಿಂದ ಇಡೀ ವಿಶ್ವಕ್ಕೆ ಬೆಳಕು ಬಂದಿತು. ಈ ಬಗೆಯಲ್ಲಿ ಕೂಷ್ಮಾಂಡಾ ದೇವಿಯು ಭೂಮಿಯನ್ನು ಸೃಷ್ಟಿಸಿದಳು ಮತ್ತು ಅಲ್ಲಿನ ಜೀವಿಗಳನ್ನು ಸಹ ರೂಪಿಸಿದ್ದಾಳೆ. ನವರಾತ್ರಿಯ 4ನೇ ದಿನದಂದು ಸೃಷ್ಟಿಯ ರಚನಾಕಾರಳಾದ ಕೂಷ್ಮಾಂಡಾ ದೇವಿಯನ್ನು ಪೂಜಿಸಲಾಗುತ್ತದೆ. ಸೂರ್ಯನ ಒಳಭಾಗದಿಂದ ದೇವಿ ಕೂಷ್ಮಾಂಡಾ ವಾಸಿಸುತ್ತಾಳೆ ಮತ್ತು ಅಲ್ಲಿನಿಂದ ಶಕ್ತಿಯನ್ನು ಪಡೆದುಕೊಳ್ಳುತ್ತಾಳೆ. ಸೂರ್ಯ ಮತ್ತು ಸಂಪೂರ್ಣ ಸೌರ ವ್ಯವಸ್ಥೆಯನ್ನು ಕೂಷ್ಮಾಂಡಾ ದೇವಿಯು ನಿಯಂತ್ರಿಸುತ್ತಾಳೆ. ಕೂಷ್ಮಾಂಡಾ ಪದದ ಅರ್ಥ ಕು ಅಂದರೆ ಸಣ್ಣದ್ದು, ಉಷ್ಮ ಎಂದರೆ ಉಷ್ಣ, ಅಂಡ ಎಂಬುದು ಮೊಟ್ಟೆಯನ್ನು ಸೂಚಿಸುತ್ತದೆ. ಕೂಷ್ಮಾಂಡಾ ದೇವಿಯು ಜೀವ ಮತ್ತು ನಿರ್ಜೀವ ವಸ್ತುಗಳು ಎರಡರಲ್ಲೂ ಕಂಡುಬರುತ್ತಾಳೆ. ಕೂಷ್ಮಾಂಡಾ ದೇವಿಯನ್ನು ಆರಾಧಿಸುವುದರಿಂದ ಆಕೆಯ ಭಕ್ತರು ಬುದ್ಧಿಪೂರ್ವಕವಾದ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಾರೆ. ಆಕೆಯ ಭಕ್ತರಿಗೆ ದುಃಖಗಳನ್ನು ದೂರ ಮಾಡಿ ಸಂತಸವನ್ನು ನೀಡುತ್ತಾಳೆ ದೇವಿ ಕೂಷ್ಮಾಂಡಾ. ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.